ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮೂಲಕ ಏನು ಬೇಕಾದರೂ ಆಗಬಹುದು ಅನ್ನುವ ಸುಳಿವನ್ನು ಕೊಡ್ತಿದೆ. ಮುಖ್ಯಮಂತ್ರಿಗಳು ತಾನು ಕಾಮ್ ಆಗಿದ್ದೀನಿ, ಕಾನೂನು ಹೋರಾಟ ಮಾಡ್ತೀನಿ, ಏನು ಟೆನ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದಾರೆ. ಸಚಿವರುಗಳು ಪ್ರೆಸ್ ಮೀಟು, ಡಿ.ಕೆ. ಶಿವಕುಮಾರ್ ಅವ್ರು ಗುಡುಕ್ತಿರೋದು, ರಾಜಭವನ ಚಲೋ ಅಂತ ಮುತ್ತಿಗೆ ಹಾಕ್ತೀವಿ ಅನ್ನೋ ತನಕ ಸೆಡ್ ಹೊಡೆದಿರೋದು, ಇದೆಲ್ಲ ನೋಡ್ತಿದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಬೀಸುವಂತಹ ಬೆಳವಣಿಗೆ. ಯಾಕಂದ್ರೆ ಈ ಕ್ಷಣಕ್ಕೆ ಏನೋ ಮುಳುಗಿ ಹೋಗದೆ ಇದ್ರು ಏನ್ ಬೇಕಾದ್ರೂ ಆಗೋಕೆ ಅವಕಾಶ ಇದೆ. ಸರ್ಕಾರ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಹೊತ್ತಲ್ಲೇ ಮತ್ತೊಂದ್ ಕಡೆ ಬಿಜೆಪಿಯಿಂದ ಈ ನಡೆ ಅಚ್ಚರಿಗೆ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಬಂದೊದಗುತ್ತೆ ಅಂತ ಬಿಜೆಪಿ ನಾಯಕರು, JDS ನಾಯಕರು ಭವಿಷ್ಯ ನುಡಿತಿದ್ರು. ಈಗ ಸರ್ಕಾರಕ್ಕೇನು ಸಂಕಷ್ಟದಂತೆ ಕಂಡು ಬರ್ದಿದ್ರು, CM ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಆಘಾತ. ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು. ಇನ್ನು ಕೋರ್ಟ್ ಮೂಲಕ ಹೋರಾಟಗಳು ಎರಡೂ ಕಡೆಯಿಂದ ಆಗ್ತವೆ. ಬಿಜೆಪಿ ಹೈಕಮಾಂಡ್ ಏನ್ ಮಾಡ್ತಿದೆ ಈಗ, ಈ ಒಳ್ಳೆ ಚಾನ್ಸ್ ಸಿಕ್ಕಿರೋ ಟೈಮಲ್ಲಿ ನಮ್ಮೊಳಗೇನೆ ಬಿಜೆಪಿ ಮನೆಯೊಳಗೇನೆ ಬೆಂಕಿ ಬೀಳಿಸ್ಕೊಂಡು ಕೂತಿದ್ದೀರಾ. ಯತ್ನಾಳ್, ಜಾರಕಿಹೊಳಿ ಸೇರಿದಂತೆ ಕೆಲವರ ನೇತೃತ್ವದಲ್ಲಿ ಮೀಟಿಂಗ್ಗಳಾದವು, ಭರ್ಜರಿ ಸಮಾಲೋಚನೆ, ಪ್ರತ್ಯೇಕ ಪಾದಯಾತ್ರೆ, ವಿಜಯೇಂದ್ರ ವಿರುದ್ಧ ನೇರ ಗುಡುಗು, ಇದೆಲ್ಲ ಆಗ್ತಾ ಇದೆ. ಸೊ ಹೈಕಮಾಂಡ್ ಕೊನೆಗೂ ಮಧ್ಯಪ್ರವೇಶ ಮಾಡುವ ನಿರ್ಧಾರ ಮಾಡಿದ್ದು, RSS ಮೂಲಕ ಪಾಠ ಮಾಡಿಸಿದ್ದು, ಮೀಟಿಂಗ್ ಮಾಡಿದ್ದು, ಸಂದೇಶ ಕೊಡಿಸಿದ್ದಾಯ್ತು. ಆದ್ರೆ ಅದಕ್ಕೂ ಜಗ್ಗೋ ತರ ಕಾಣಿಸ್ತಿಲ್ಲ. ಹಾಗಾಗಿ ತಡ ಮಾಡದೆ ಇನ್ನು ಆಕ್ಷನ್ ತಗೊಳ್ಳೇಬೇಕು, ಎರಡರೊಳಗೊಂದು ತೀರ್ಮಾನ ಆಗಬೇಕು ಅಂತ ಬಿಜೆಪಿ ಹೈಕಮಾಂಡ್ ಡೆಲ್ಲಿಗೆ ಬುಲಾವ್ ಕೊಟ್ಟಿದೆ. ಮೂವರು ನಾಯಕರಿಗೆ, ಯತ್ನಾಳ್, ಜಾರಕಿಹೊಳಿ, ಪ್ರತಾಪ್ ಸಿಂಹ, ಈ ಮೂವರು ಕೂಡ ಮಂಡೇ ಡೆಲ್ಲಿಯಲ್ಲಿ ಇರಬೇಕು. ಮೂವರಿಗೂ 19ನೇ ತಾರೀಕು ಡೆಲ್ಲಿ ವಿಸಿಟ್ ಮಾಡೋದಕ್ಕೆ ತಕ್ಷಣ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಿಗೆ ಬನ್ನಿ ಅಂತ ಕರೆ ಬಂದಿದೆ. ಸೊ ಎರಡರೊಳಗೆ ಒಂದು ತೀರ್ಮಾನ ಆಗತ್ತೆ. ಒಂದು, ನೀವು ಸೈಲೆಂಟ್ ಆಗಿರಲೇಬೇಕು, ಇಲ್ಲ ನಾವು ಆ್ಯಕ್ಷನ್ ತಗೊಳ್ತೀವಿ. ಮಧ್ಯದಲ್ಲಿ ಏನೂ ಇಲ್ಲ. ಮಧ್ಯದಲ್ಲಿರೋದನ್ನ ಟ್ರೈ ಮಾಡಿದ್ದಾಗಿದೆ ಇಷ್ಟು ದಿನ. ಸಮಾಲೋಚನೆ, ಮತ್ತೊಂದು ಮೀಟಿಂಗ್ ಮಾಡಿದ್ದು, RSS ಕೂಡ ಹೇಳುತ್ತಲ್ಲ ಮಧ್ಯಸ್ಥಿಕೆಯಲ್ಲಿ ಮಾತಾಡೋಣ ಅಂತ. ಆದರೆ ಯಾವುದಕ್ಕೂ ಡೋಂಟ್ ಕೇರ್ ಅಂದಾಗ ಈಗ ಹೈಕಮಾಂಡ್ ನಾಯಕರು ಇನ್ನೂ ಆ್ಯಕ್ಷನ್ ತಗೊಳ್ಳದೆ ಹೋದರೆ ಹೈಕಮಾಂಡ್ ಕೈಲಿ ಏನೂ ಇಲ್ಲ ಅನ್ನೋ ಥರ ಆಗುತ್ತೆ. ಅದು ಯಥಾವತ್ತು ಮುಂದುವರ್ಕೊಂಡು ಹೋಗುತ್ತೆ. ಸೊ 19ನೇ ತಾರೀಕು ಬುಲಾವ್ ಕೊಟ್ಟಿದ್ದು, ಎರಡರೊಳಗೊಂದು ನಿರ್ಧಾರ ಆಗುತ್ತೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಇಲ್ಲ, ಅವರು ಸಮಾಧಾನವಾಗಿ ಹೈಕಮಾಂಡ್ ಹೇಳಿದ್ದನ್ನು ಕೇಳಬೇಕು. BSY ಕ್ಯಾಂಪ್ಗೂ ಕೆಲವು ಸಲಹೆ ಸೂಚನೆಗಳು ಬರಬಹುದು, ಎರಡೂ ಕಡೆಯಿಂದ ಸರಿ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಒಂದೇ ಕಡೆಯಿಂದ ಎಲ್ಲ ಸಮಸ್ಯೆಗಳು ಆಗಿರಲ್ಲ ಅನ್ನೋದಲ್ವಾ ಈಗ ಯತ್ನಾಳ್ ಬಣ ಹೇಳ್ತಿರೋದು. ಯಾಕೆ ನಾವು ಸಿಡಿದಿದ್ದೀವಿ, ಎಷ್ಟು ಭ್ರಷ್ಟಾಚಾರ, ಆಸ್ತಿ ಪಾಸ್ತಿ ಅಕ್ರಮ. ಸಂತೋಷ್ ಕೂಡ, BL ಸಂತೋಷ್ ನಿನ್ನೆ ಇದೇ ಮಾತುಗಳನ್ನು ಆಡಿದ್ರು, ರಾಜಕಾರಣಿಗಳು ಸಂತೃಪ್ತಿನೇ ಇಲ್ಲ ಅಂತ. ಹಾಗಾಗಿ ಏನು ಹೇಳ್ತಾರೆ ಯಡಿಯೂರಪ್ಪ ಕ್ಯಾಂಪ್ಗೆ, ಏನು ಸಲಹೆ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಈಗ ಅತಿರೇಕಕ್ಕೆ ಹೋಗ್ತಿರೋದ್ರಿಂದ ಯತ್ನಾಳ್ ವಿರುದ್ಧ ಕ್ರಮ ಅನಿವಾರ್ಯವಾಗಿದೆ. ಯತ್ನಾಳ್ ಈ ಬಾರಿ ಸಂಧಾನಕ್ಕೆ ಮಣಿಯದೇ ಇದ್ರೆ ಪಕ್ಷದಿಂದ ಉಚ್ಚಾಟಿಸುವ ಎಲ್ಲ ಸಾಧ್ಯತೆಗಳು ಇವೆ. ಜಾರಕಿಹೊಳಿ, ಪ್ರತಾಪ್ ಸಿಂಹ ಇವರನ್ನೂ ಕೂಡ ಕರೆಯಲಾಗಿದೆ. ಯಾಕಂದ್ರೆ ಅವರು ತುಂಬಾ ಆಕ್ಟಿವ್ ಆಗಿದ್ರು. ನನಗೆ ಬಿಜೆಪಿ ಎಲ್ಲ ಟಿಕೆಟ್ ಕೊಟ್ಟಿದ್ದು RSS ಅನ್ನೋ ತನಕ ಪ್ರತಾಪ್ ಸಿಂಹ ಅವರ ಮಾತುಗಳು ಹೈಕಮಾಂಡ್ ಕಣ್ಣು ಕೆಂಪಾಗೋದಿಕ್ಕೆ ಕಾರಣ ಆಗಿತ್ತು. ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಗುಡುಕ್ತಾ ಇದ್ದಾರೆ. BSY ಆ್ಯಂಡ್ ಟೀಮ್ ವಿರುದ್ಧ ಶಕ್ತಿ ಪ್ರದರ್ಶನ ಜೋರಾಗಿದೆ. ಪಾದಯಾತ್ರೆ ಮತ್ತೊಂದು ಅಂತ 21ನೇ ತಾರೀಕು ಒಂದು ಮೀಟಿಂಗ್ ಬೇರೆ ಕರೆದಿದ್ರು. ಅದಾದ್ಮೇಲೆ ಎಲ್ಲ ಡಿಸೈಡ್ ಮಾಡೋಣ ಮುಂದಿನ ನಡೆಯ ಬಗ್ಗೆ ಅಂತ. ಈಗ ಆ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗ್ತಾ ಇದ್ದು, ತಕ್ಷಣಕ್ಕೆ ಹೊರಟು ನಿಲ್ಲಿ ಅನ್ನುವ ಸಂದೇಶ ಬಂದಿದೆ. ಸೊ ಕಾಂಗ್ರೆಸ್ನಲ್ಲಿ ತಲೆದಂಡ ಆಗುತ್ತಾ, ಏನಾಗುತ್ತೆ, ಮಹತ್ವದ ಬೆಳವಣಿಗೆ ಆಗಿರೋ ಹೊತ್ತಲ್ಲಿ ಬಿಜೆಪಿಯಲ್ಲೂ ಕೂಡ ಈ ಟೈಮಲ್ಲಿ ನಾವೇ ಕಿತ್ತಾಡ್ಕೊಂಡು ಕೂತ್ರೆ ಸಿಕ್ಕಿರೋ ಅಸ್ತ್ರ ಕೈ ತಪ್ಪು ಹೋಗುತ್ತೆ ಅಂತ ಆಕ್ಷನ್ಗೆ ಮುಂದಾದಂಗೆ ಕಾಣಿಸ್ತಾ ಇದೆ. ಲಾಸ್ಟ್ ಚಾನ್ಸ್ ಯತ್ನಾಳ್ ಅವ್ರಿಗೆ ಅನ್ನೋದು ಸಿಕ್ತಿರೋ ಮಾಹಿತಿ. ನೋಡ್ಬೇಕು ಅವ್ರು ಯಾವ ದಾರಿ ಹಿಡಿತಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.